ರೈತ ಬಾಂಧವರೇ, ಇಲ್ಲಿ ನಮ್ಮ ಕೊಗಟ್ನೂರು ಗ್ರಾಮದಲ್ಲಿ ಇನ್ನೋರು ರೈತರಾಗಿರ್ತಕ್ಕಂಥ ಅಶೋಕ್ ಅವ್ರ ಕಡೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ನಾವು ಇಲ್ಲಿ ಪ್ಲಾಟನ್ನು ಹೋದ ವಾರ ಅಂದರೆ ಲಾಸ್ಟ್ ವೀಕಲ್ಲಿ ಹೋದ 8 ದಿವಸ ಹಿಂದೆ ನಾನು ಈ ಪ್ಲಾಟ್ ವಿಸಿಟ್ ಬಂದಿದ್ದೆ. ಈ ಪ್ಲಾಟ್ಗಳ ಈಗ ಸುಮಾರು ಪ್ರಾಬ್ಲಮ್ಗಳು ನಾವು ನೋಡಿದ್ದೀವಿ. ಅವ್ರ ಬಾಯಿಂದ ಕೆಲವು ಅವರಿಗೆ ಕೆಲವು ಪ್ರಾಬ್ಲಮ್ಸ್ ಅನಿಸ್ತಾ ಇತ್ತು. ಆ ಪ್ರಾಬ್ಲಮ್ಗಳ ಬಗ್ಗೆ ಹೇಳಿದರು. ಅದನ್ನು ನಾವು ಸೊಲ್ಯೂಷನ್ ಕೂಡ ನಮ್ಮ ಫರ್ಟಿಸಿಂದ ಕಂಪ್ನಿಯಿಂದ ಏನು ನಾವು ಪ್ರೊವೈಸ್ ಸೊಲ್ಯೂಷನ್ ಕೊಡ್ತೀವಿ, ಆ ಥರ ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀವಿ. ಸ್ವತಃ ಇಲ್ಲಿ ರೈತರಿದ್ದಾರೆ ಅಶೋಕ್ ಅವರು. ಅವ್ರ ಬಾಯಿಂದ ಕೇಳೋಣ. ನಮಸ್ಕಾರ ಅಶೋಕ್ ಅವರೇ. ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಊರು ರೈತರು ಕೇಳಬೇಕು. ನಿಮ್ಮ ವಯಸ್ಸು, ನಿಮ್ಮ ಮೊಬೈಲ್ ನಂಬರ್ ಇರೋ ಅಶೋಕ್ ಅವರು. ನನ್ನ ಹೆಸರು ಅಶೋಕ್ ಸುಮ್ಲು ಪವರ್ ರೀ. ನನ್ನ ಮೊಬೈಲ್ ನಂಬರ್ 9008674545 ರೀ. 8 ದಿವಸ ಹಿಂದೆ ಹಾಂ ರೀ. ಪೂರಾ ವೀಕ್ ಆಗಿತ್ತು ರೀ. ಪ್ಲಾಟ್ ಪೂರ ವೀಕ್ ಇತ್ತು. ಪೂರಾ ವೀಕ್ ಅಂದ್ರೆ ಯಾವ ಥರ ವೀಕ್ ಇತ್ತು? ವೀಕ್ ಅಂದ್ರೆ ವೈರಸ್ ಬಂದಿತ್ತು ರೀ. ಹಾಂ. ಆಮೇಲೆ ಹಳದಿ ಬಣ್ಣ ಬಂದಿತ್ತು. ವರದಿ ಜಾಸ್ತಿ ಆಗಿತ್ತು. ಗ್ರೋತ್ ಇದ್ದಿದ್ದಿಲ್ಲ, ಬೆಳವಣಿಗೆ ಇರಲಿಲ್ಲ, ಸ್ಟಾಪ್ ಆಗಿತ್ತು. ಸ್ಟಾಪ್ ಆಗಿತ್ತು. ಕಾಯಿಗಳ ಸಂಖ್ಯೆನೂ ಅದನ್ನು ಸ್ಟಾಪ್ ಆಗಿತ್ತು. ಅದು ಪೂರಾ ಸೇಮ್ ಬಂದಿತ್ತು. ಕಾಯಿ ಕೂಡ ಇಳುವರಿ ಕಡಿಮೆ ಇತ್ತು. ಕಡಿಮೆ ಇತ್ತು. ಹಾ. ಮತ್ತು ಅವಾಗ ನಾವು ಕಟಿಂಗ್ ಮಾಡುವಾಗ ಎಷ್ಟು 220 ಬ್ಯಾಗ್ ಹೊಂದಿತ್ತು. 220 ಬ್ಯಾಗ್. ಹಾಂ. ಮತ್ತು 8 ದಿವಸ ಆಯ್ತು. ಅದು ಏನೇನು ಬಿಟ್ಟಿವಂದ್ರೆ ಅದು 1144 11 ಗೊಬ್ಬರ 11 19 ಜಟಾಲ್ ಇಂಪ್ಯಾಕ್ಟ್. ಓಕೆ. 3 ಸೇರಿ ನೀವು ಡ್ರಿಪ್ ಕೊಡ್ತೀವಿ. ನೆಕ್ಸ್ಟ್ ಸ್ಪ್ರೇದಾಗ ಏನು ಮಾಡಿದ್ರಿ? ಇದಾಗ ಡಾರ್ಮುಲಿನ್ ವೆಜಿಟೇಟಿವ್ ಗ್ರೀನ್ ಕಲರ್ ವೆಜಿಟೇಟಿವ್, ಅದ್ರ ಜೊತೆ ಏಕರ್ ಶೀಲ್ಡ್. ಆಮೇಲೆ ನೀವು ಸ್ವಲ್ಪ ತ್ರಿಪ್ಸಿ ಸೆಕ್ಕಿದ್ದು ಔಷಧ ಕೊಟ್ಟಿದ್ದೀವಿ ಅದಕ್ಕೆ. ಓಕೆ. ಅದು ಕೊಟ್ಟಾದ್ಮೇಲೆ ನಿಮ್ಗೆ ಏನು ಚೇಂಜ್ ಐತಿ? ಚೇಂಜ್ ಅಂದ್ರೆ ಗಿಡ ಹೂ ಮತ್ತು ಗ್ರೋತ್ ಮತ್ತು ಹಳದಿ ಪುಣನು ಕ್ಲಿಯರ್ ಆಗೈತೆ. ಹಳದಿ ಎಲ್ಲ ಕ್ಲಿಯರ್ ಆಗೈತೆ. ಗಿಡನೂ ಗ್ರೋತ್ ಚಲೋ ಐತೆ. ಫಾಸ್ಟ್ ಅದ. ಚಿಗುರು ಫಾಸ್ಟ್ ಅದ. ಚಿಗುರು ಹೊಡೆದು ಚಿಗುರು ಫಾಸ್ಟ್ ಐತೆ. ಮತ್ತು ಹೂ ಉದ್ರಾಗಿತ್ತಿಲ್ಲ. ಹೂ ಒಟ್ಟು ಉದ್ರದಿಲ್ಲ. ಹೂನು ಇನ್ಕ್ರೀಸ್ ಆಗ್ತಾ ಇದೆ. ಮತ್ತೆ ಈಗ ಈ ಸದ್ಯಕ್ಕೆ ನೀವು ಮತ್ತೆ ಡಾರ್ಮುಲಿನ್ ಫ್ಲವರಿಗೆ ತೊಗೊಂಡಿದ್ರಿ. ಇದ್ರ ಉದ್ದೇಶ ಏನು ಇಟ್ಕೊಂಡು ತೊಗೊಂಡಿದ್ರಿ ರೈತರಿಗೆ? ಆಗುತ್ತೆ ಅಂದ್ರೆ ಈಗ ಇದು ನೋಡ್ರಿ ಸರ, ಈಗ ಸ್ವಲ್ಪ ನಮಗೆ ಕಾಯಿ ಸೈಜ್ ಬರ್ಬೇಕು. ಕಾಯಿ ಸೈಜ್, ಹೂ ಜಾಸ್ತಿ ಬಿಡ್ಬೇಕು. ಹೂನು ಜಾಸ್ತಿ ಆಗ್ಬೇಕು, ಕಾಯಿ ಸೆಟ್ಟಿಂಗ್ ಆಗ್ಬೇಕು. ಆಮೇಲೆ ಯಾವುದೇ ಥರ ರೋಗ ಬರೋದು. ಇದು ಕೆಲಸ ಮುಖ್ಯ ಕೆಲಸನೇ ಅದರ ಉದ್ದೇಶಕ್ಕಾಗಿ ನೀವು ಕೊಟ್ಟಿದ್ರು. ರೋಗನೂ ಬರೋದಕ್ಕೆ ಬಿಡಲ್ಲ. ಆಮೇಲೆ ನಿಮ್ಮ ಕಾಯಿಗೆ ಕಾಯಿ ಕೊಂಡಿ ಏನು ಅದ್ರ ಕೂಡ ಜಾಸ್ತಿ ಮಾಡೋಕೆ ಹೋಗ್ತದೆ. ನಿಮ್ಮ ಸೈಡ್ದು ನಿಮ್ಗೆ ಸಂಬಂಧಪಟ್ಟದ ನಿಮ್ಮ ಊರಿನ ರೈತರಿಗೆ ನೀವು ಏನು ಹೇಳಕ್ ಬಯಸ್ರಿ ಇದ್ರ ಮೂಲಕ? ಇದೇ ಹೇಳ್ತೀವಿ ಸರ್. ಈಗ ನಾವು ಅವರಿಗೆ ಆಲ್ರೆಡಿ ಹೇಳಿದ್ದೇವೆ. ನಮ್ಮ ಪ್ಲಾಟ್ ಕೆಲವೊಂದು ಮಂದಿ ನೋಡಿ ಹೋಗ್ಯಾಯ್ತು, ಬಂದು ನೋಡಿ ಹೋಗ್ಯಾರ ಆಲ್ರೆಡಿ. ಮೊದಲಿದ್ದು ಇದು ಎಲ್ಲ ಈಜ್ ಮಾಡಿದ ಮೇಲೆ ಬಂದು ನೋಡ್ಯಾರ ಏನು ಹಾಕಿದ್ವಿ, ಈ ಥರ 8 ದಿನ ಹೆಂಗೆ ಚೇಂಜ್ ಆಗ್ಯಾರ ಕೇಳಾರ. ಎಲ್ಲಿ ಕೇಳೋದಾಗ ನಾವು ಈ ಥರ ಮಾಡಿವಿ. ಈ ಫರ್ಟಿಸ್ ಕಂಪ್ನಿ ಪ್ರಾಡಕ್ಟ್ ಇವೆಲ್ಲ ಜೀಟಾಲ, ಇಂಪ್ಯಾಕ್ಟ್, ಡಾರ್ಮುಲಿನ್ ಇವೇನು ಶೆಡ್ಯೂಲ್ ಪ್ರಕಾರ ಯೂಸ್ ಮಾಡಿದ್ವಿ, ಅದರಿಂದ ಚೇಂಜ್ ಆಗುತ್ತೆ. ಈ ಮೂಲಕ ಇನ್ನೂ ಜಾಸ್ತಿ ಜನರಿಗೆ ನೀವು ಇದೇ ಥರ ಯೂಸ್ ಮಾಡಿ ಹೆಚ್ಚಿನ ಇಳುವರಿ ತೊಗೊಳಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ರೈತರಿಗೆ ಕೊಡಿ. ಓಕೆ, ನಮಸ್ಕಾರ.